ದುಡ್ಡು ಬೇಕು, ಅದಕ್ಕೆ ಸಿನಿಮಾನೇ ಮಾಡಬೇಕು. ಒಂದ್ಸತಿ ಸಿನಿಮಾ ಕೈ ಹಾಕಿದ್ರೆ ಆ 40 ಪೈಸಾ 80 ಪೈಸಾ ಇದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಲೈಕ್ ಬೋತ್ ಆಫ್ ದೆಮ್, ನಾನು ಮೀಟ್ ಮಾಡಿದ್ದೀನಿ ಇವ್ರನ್ನ. ಇಬ್ಬರು ಬೆಳಗ್ಗೆಯಿಂದ ಮಲಗೋ ತನಕ ಈ ಹರಿಯೋದೇ ಬರೀ ಸಿನಿಮಾ. ಸೊ ಈ ಥರ ಮ್ಯಾವರಿಕ್ಸ್ ಇದ್ದರೆ ಮಾತ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಡೆಯೋದು. ಮ್ಯಾವರಿಕ್ ಅಂದರೆ ಸ್ವಲ್ಪ ಒಂದು ಟಚ್ ಆಫ್ ಹುಚ್ಚಿರಬೇಕು ಆ ಕ್ರಿಯೇಟ್ ಮಾಡೋಕ್ಕೆ. ಸೊ ದಿಸ್ ಆರ್ ಆಲ್ ಕ್ರಿಯೇಟರ್ಸ್, ಬೋತ್ ಆಫ್ ದೆಮ್, ಗಿವ್ ದೆಮ್ ಅ ವೆರಿ ಬಿಗ್ ಹ್ಯಾಂಡ್. ಆ್ಯಂಡ್ ಮಸ್ಟ್ರಿಲೇ ಫಸ್ಟ್ ಟೈಮ್ ಇರಬೇಕು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನ್ಯೂಸ್ ಪೇಪರ್ ಜೊತೆ ಏನಾದ್ರು ಮಾಡಿರೋದು. ಆಯ್ತು ಸರ್, ಹೇಳ್ಕೊಳ್ಳಿ. ಒಂದು 4-5-6 ವರ್ಷದಿಂದ ನಾವೆಲ್ಲ ಮಾತಾಡ್ತಿರ್ತೀವಿ, ಎಸ್ಪೆಷಲಿ ಸಿನಿಮಾ ಬಗ್ಗೆ. ಏನು ನೋಡೋಕೆ ಹೋದ್ರೂ ಬರೀ ಡಿಪ್ರೆಸ್ಸಿಂಗೇ ಬರ್ತಾಯಿತ್ತು. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ನಾವು ಡಿಸ್ಕಸ್ ಮಾಡಿದಾಗ ಹೆಂಗಾಯ್ತು. ಸೊ ನಾನೇನು ಮಾಡ್ತಾಯಿದ್ದೆ, ಆ ನ್ಯೂಸ್ ಪೇಪರ್ ಓದ್ತಾನೇ ಇರಲಿಲ್ಲ. ಆ ಥರ ಸುದ್ದಿಗಳೇ ಬೇಡ, ಯಾವತ್ತೋ ಒಂದು ದಿವಸ ಬರುತ್ತ್ರಿ, ಒಳ್ಳೆ ಟೈಮ್ ಬರುತ್ತೆ ಅಂತ ನಾನು ಹೇಳ್ತಾನೆ. ಬರೀ ಪತ್ರಿಕೆ ಓದೋದು, ಹಿಂಗಾಯ್ತು ಹಂಗಾಯ್ತು, ಆಗೋಳು ಇವನ್ ದುಡ್ಡು ಕಳ್ಕೊಂಡ, ಜನ ಬರಲಿಲ್ಲ. ಅದಕ್ಕೆ ನಾನು ಪೇಪರೇ ಓದ್ತಿರ್ಲಿಲ್ಲ. ನೋಡಿ ಎಷ್ಟು ಜನನ ನಾನು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ, ಅದೇ ಎಂಟರ್ಟೈನರ್. ಬಟ್ ಯಾರು ನಾನು ಎಷ್ಟು ತುಂಡು ಮಾಡಿದೆ ಅಂತ ಎಣಿಸಿದ್ರ? ಯಾರೂ ಎಣಿಸಿಲ್ಲ ಎಷ್ಟು ಪೀಸ್ ಆಗಿದೆ ಅಂತ. ಸರ್ ತಾವು ಎಣಿಸಿದ್ರ? ಇಲ್ಲ, ಯಾರು ಎಣಿಸಿಲ್ಲ. ಎನಿವೆ, ನಿಮ್ಮಿಬ್ಬರಿಗೆ ನಾನು ಅದೇ ವಿಶ್ ಮಾಡೋದು, ಎಲ್ಲ ಪತ್ರಿಕೆಯಲ್ಲೂ ನಾಳೆಯಿಂದ ಬರೀ ಇದು ಮಾತ್ರ ಬರಲಿ ಅಂತ. ಲವ್ಲಿ. ಇದೊಂದು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟೆ. ಸೊ ನಾಳೆಯಿಂದ ನಾನು ಪೇಪರ್ ಹರಿಯಲ್ಲ, ಇದರ ಕಸ್ಟಡಿಯನ್ನು ಪಾಲ್ಗೊಳ್ಳಿ ಅಂತ. ಥ್ಯಾಂಕ್ ಯು.